ನಮ್ಮೂರ ನಾರಾಯಣಪುರದಲ್ಲಿ ಐತಿಹಾಸಿಕವಾಗಿ ಹಿಂದೂ ಸಮ್ಮೇಳನವನ್ನು ಆಯೋಜಿಸಲಾಗಿದ್ದು, ಹಿಂದೂ ಒಂದು ಸಂಸ್ಕೃತಿಯ ಪ್ರತೀಕ. ಇಲ್ಲಿ ಪರ ವಿರೋಧ ಎನ್ನದೆ, ಜಾತಿ ಮತ ಎನ್ನದೆ ನಾವೆಲ್ಲ ಹಿಂದೂ ಅಂತಕ್ಕಂಥ ಒಂದು ಭಾವೈಕ್ಯತೆಯನ್ನು ಮೂಡಿಸಲು ಇಂಥ ಒಂದು ಐತಿಹಾಸಿಕ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಸದರಿ ಕಾರ್ಯಕ್ರಮವು 8ನೇ ಫೆಬ್ರವರಿ ಮುಂಜಾನೆ 11 ಗಂಟೆಗೆ ಶೋಭಾಯಾತ್ರೆ, ಈಗಾಗಲೇ ಹೇಳಿದಂತೆ ಶೋಭಾಯಾತ್ರೆ ಶ್ರೀರಾಮ್ ಚೌಕದಿಂದ ಪ್ರಾರಂಭವಾಗಿ ತದನಂತರದಲ್ಲಿ School style cancelled. यहाँ learning मिलती है creative twist के साथ. Knowledge Park the creative school. Creativity is our subject. पूरी ऑन भूख लगी करो फोन. केबियन कॉम्प्लेक्स रेना मार्केट अभी ऑर्डर कीजिए. ಓಣಿ ಗ್ರಾಮದ ಪ್ರತಿಯೊಂದು ಓಣಿಯಿಂದ ತದನಂತರ ಕಾಳಿಕಾದೇವಿ ಚೌಕ್, ಹನುಮಾನ್ ಚೌಕ್, ಲಕ್ಷ್ಮೀ ಚೌಕ್ ಮುಖಾಂತರವಾಗಿ ಮತ್ತೆ ಶ್ರೀರಾಮ ಚೌಕ್ನಿಂದ ಕಾರ್ಯಕ್ರಮ ಆಯೋಜಿತವಾಗಿರ್ತಕ್ಕಂಥ ಸ್ಥಳ ಶ್ರೀ ಭವಾನಿ ಮಂದಿರದಲ್ಲಿ ಈ ಶೋಭಾಯಾತ್ರೆಯನ್ನು ಮುಕ್ತಾಯಗೊಂಡಿದ್ದು, ಇನ್ನು ತದನಂತರ ಮಧ್ಯಾಹ್ನ ಭವಾನಿ ಮಂದಿರದಲ್ಲಿ ಸಭೆಯನ್ನು ಆಯೋಜಿಸಲಾಗಿದ್ದು, ಈ ಮಹಾಸಭೆಗೆ ದಿವ್ಯ ಸಾನ್ನಿಧ್ಯವನ್ನು ಗವಿಮಠದ ಅಭಿನವ ಗಣೇಂದ್ರ ರುದ್ರಮುನಿ ಶಿವಾಚಾರ್ಯರು ಹಾಗೂ ನಮ್ಮ ಗ್ರಾಮದ ಪೌರಾಣಿಕರಾಗಿರ್ತಕ್ಕಂತಹ ಕುಮಾರಿ ಲಲಿತಾ ಭಟ್ ಇವರ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಜರುಗಿದ್ದು, ಇನ್ನು नोबल पब्लिक स्कूल एडमिशंस आर ओपन. इल्म ही आदमी को इंसान बनाता है. सग्गे हॉस्पिटल, फर्टिलिटी एंड मदर केयर हॉस्पिटल एंड स्कैनिंग सेंटर नियर बस स्टैंड बसव कल्याण. ವಕ್ತಾರರಾಗಿ ರೇಖು ನಾಯಕ್ ಅವರು ಕೂಡ ವಕ್ತಾರರಾಗಿ ಬರ್ತಿದ್ದಾರೆ. ಇನ್ನು ಅನೇಕ ಸಮಾಜದ ಧರ್ಮದ ಅನೇಕ ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದು, ತಮ್ಮೆಲ್ಲರಿಗೂ ಇಷ್ಟೇ ವಿನಂತಿ, ಇನ್ನು ಸುತ್ತಮುತ್ತಲಿನ ನಮ್ಮ ಈ ಗ್ರಾಮದ ಸುತ್ತಮುತ್ತ ಹಳ್ಳಿಯಿಂದ ಕೂಡ ಎಲ್ಲ ಜನರು ಬರ್ತಿದ್ದಾರೆ. ಅವರಿಗೂ ಕೂಡ ನಮ್ಮ ವಿನಂತಿ ಇದೆ, ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಹಾಗಾಗಿ ಇವತ್ತಿನ ಈ ಪ್ರೆಸ್ ಮೀಟ್ ಮುಖಾಂತರವಾಗಿ ಇನ್ನು ತಾಲೂಕಿನ ಜಿಲ್ಲೆಯ ಎಲ್ಲ ಹಿಂದೂ ಬಾಂಧವರನ್ನ ನಮ್ಮ ವಿನಂತಿ ಇದೆ, ನಮ್ಮ ಗ್ರಾಮಸ್ಥರ ಪರವಾಗಿ ವಿನಂತಿ ಇದೆ, ಈ ನಮ್ಮ ಒಂದು ಹಿಂದೂ ಭಾವೈಕ್ಯತೆಯ ಹಿಂದೂ ಸಮ್ಮೇಳನ ತಾವೆಲ್ಲ ಬಂದು ಇಲ್ಲಿ ಸೇರ್ಪಡೆಗೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿಸುತ್ತಾ